ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಕೊಚ್ಚಿನ್ಗೆ. ಇದು ಕೇರಳದೆ. ಈ 2 ಡೇಸ್ ಪ್ಯಾಕೇಜಲ್ಲಿ ಏನೇನಿತ್ತು ನೋಡೋಣ, ಏನೇನು ಆ್ಯಕ್ಟಿವಿಟೀಸ್ ಇತ್ತು, ಎಲ್ಲಿ ಪ್ಲೇಸ್ ವಿಸಿಟ್ ಮಾಡಿದ್ವಿ ಎಲ್ಲ ವಿವರಣೆ ನೀಡ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದ ತಕ್ಷಣ ಮೊದಲನೇ ದಿನ ನಾವು ಬಂದಿದ್ದು ಮೊದಲನೇ ಆ್ಯಕ್ಟಿವಿಟೀಸ್ ಮತ್ತಂಚೇರಿ ಪ್ಯಾಲೇಸ್ ಅಂದ್ಬಿಟ್ಟು. ಇದು ತುಂಬ ಐತಿಹಾಸಿಕ. ರಾಜರು ಯಾವ ಥರ ಈ ವುಡನ್ ಪ್ಯಾಲೇಸ್ಗಳು ಕಟ್ತಾಯಿದ್ರು, ಅವರು ಯೂಸ್ ಮಾಡ್ತಾಯಿದ್ದಂಥ ಆಯುಧಗಳು, ಸೊ ಅದೆಲ್ಲ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಆದರೆ ಇಲ್ಲಿ ಪರ್ ಹೆಡ್ ಎಂಟ್ರಿ ಫೀಸ್ ಬಂದು 2 ರೂಪೀಸ್ ಇರುತ್ತೆ. ಅಡಲ್ಟ್ಸ್ಗೆ, ಚಿಲ್ಡ್ರನ್ಸ್ಗೆಲ್ಲ ಫ್ರೀ ಇರುತ್ತೆ. ಫಾರಿನರ್ಸ್ಗೆ 5 ರೂಪೀಸ್ ಇರುತ್ತೆ. ಹೌದು. ಪ್ಯಾಲೇಸ್ ಎಲ್ಲ ರೌಂಡ್ ಹೊಡೆದ್ಮೇಲೆ ನಾವು ಹೊರಟಿದ್ದು ಜೀವ್ ಸ್ಟ್ರೀಟ್ಗೆ. ಸೊ ಇಲ್ಲಿ ನಿಮಗೆ ಆ್ಯಂಟಿಕ್ ಲಾಗ್ಗಳಿರ್ಬೋದು, ಆ್ಯಂಟಿಕ್ ವುಡನ್ ಪೀಸಸ್ಗಳು, ಅದರ ಕಲಾಕೃತಿಗಳು, ಮತ್ತು ಹ್ಯಾಂಡ್ ಪೇಂಟಿಂಗ್ ಮಾಡ್ತಾರೆ ಲೀಫ್ ಮೇಲೆ, ಅದು ನೀವು ಮಾಡಿಸ್ಬೋದು. ಅಲ್ಲೇ ಬೇಕಂದರೆ ಮಾಡಿರೋದನ್ನು ತೊಗೊಳ್ಬೋದು. ಜೀವ್ ಸ್ಟ್ರೀಟ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಪಕ್ಕದಲ್ಲೇ ಇರೋ ಫೋರ್ಟ್ ಕೊಚ್ಚಿ ಬೀಚ್ಗೆ. ಸೊ ಇಲ್ಲಿ ಯಾರು ಇಳಿಯಲ್ಲ, ಯಾಕಂದರೆ ನೀರು ತುಂಬ ಗಲೀಜಿರುತ್ತೆ. ಅದು ಜಸ್ಟ್ ವಾಕಿಂಗ್ ಅಂತ ಬರ್ತಾರೆ, ವಾಕಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬರ್ತಾರೆ ಇಲ್ಲಿ ಫ್ಯಾಮಿಲಿ ಜೊತೆ. ಮತ್ತೊಂದು ಇಲ್ಲೊಂದು ವಿಶೇಷ ಇದೆ, ಇಲ್ಲಿ ಚೈನೀಸ್ ಫಿಶ್ ನೆಟ್ ಅಂತ ಇಟ್ಟಿದ್ದಾರೆ. ಆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ, ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ನಾವು ಮೀನ್ ಬಲೆ ಎಲ್ಲ ಇರ್ತಲ್ಲ, ಇವರು ಚೈನೀಸ್ ಬಲೆನ ಯೂಸ್ ಮಾಡ್ತಾಯಿದ್ದಾರೆ. ಇದಾದಮೇಲೆ ಬೀಚ್ ಪಕ್ಕದಲ್ಲೇ ಇರೋ ಕೇರಳ ಫೋಕ್ಲೋರ್ ಬೀಚ್ ಅಂತ ಹೋದ್ವಿ. ಇಲ್ಲಿ ಪರ್ ಹೆಡ್ ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಇಲ್ಲಿ ತುಂಬ ಆ್ಯಂಟಿಕ್ ಪೀಸ್ಗಳಿದೆ, ಅಂದರೆ ವುಡನ್ ಇದೆ, ಕಲ್ಲಿಂದ ಮಾಡಿರೋ ಕಲಾಕೃತಿಗಳಿರ್ಬೋದು, ಈ ಮುಖವಾಡಿಗಳಿದು ಎಲ್ಲ ಸಿಗುತ್ತೆ ನಿಮಗೆ. ಮ್ಯೂಸಿಯಂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಒಂದು ಒಳ್ಳೆ ಕೇರಳ ಊಟ ಮಾಡಿದ್ವಿ. ಊಟ ಆದ ತಕ್ಷಣ ನಾವು ಹೊರಟಿದ್ದೆ ಹಿಲ್ ಪ್ಯಾಲೇಸ್ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ದೊಡ್ಡ ಪ್ಯಾಲೇಸ್ ಸಿಗುತ್ತೆ ನಿಮಗೆ. ರಾಜ ವರ್ಮ ಇದ್ದಂಥ ಪ್ಯಾಲೇಸ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಫೀಸ್ ಬಂದು 35 ರೂಪೀಸ್ ಪರ್ ಹೆಡ್. ಇದು ಕೂಡ 1 ಅವರ್ ಆಗುತ್ತೆ. ಎಲ್ಲ ತುಂಬ ಫುಲ್ ಪ್ಯಾಲೇಸ್ ನೋಡಲಿಕ್ಕೆ. ಸೊ ಈ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಾವು ಬುಕ್ ಮಾಡಿದ್ದಂಥ ಸಮುದ್ರದ ಪಕ್ಕದಲ್ಲೇ ಇರೋಂಥ ಸೀ ಪ್ರೈಡ್ ರೆಸಾರ್ಟ್ ಅಂದ್ಬಿಟ್ಟು. ಎಷ್ಟು ಹತ್ರ ಅಂದರೆ ಜಸ್ಟ್ ಒಂದು 30 ಮೀಟ್ರ್ ಇತ್ತು ನಮ್ಮ ರೂಮ್ಗೂ ಸಮುದ್ರಕ್ಕೂ. ಸಮುದ್ರದ ಪಕ್ಕನೇ ಒಂದು ರೂಮ್ ಕೊಟ್ಟಿದ್ದು. ಇದು ಕೂಡ ಈ ವಂಡರ್ಸ್ ಹಾಲಿಡೇಸ್ ಅವರು ಮಾಡಿದಂಥ ಪ್ಯಾಕೇಜ್ ಇದು. ಅವರೆಲ್ಲ ಟೇಕ್ ಕೇರ್ ತಗೊಳ್ತಾರೆ, ಅಂದರೆ ಲೋಕಲ್ ಸೈಟ್ ಸೀಯಿಂಗ್ ಇರ್ಬೋದು, ಅಂದರೆ ಟ್ರಾವೆಲ್ ಅಕೊಮಡೇಷನಿಂದ ಫುಡ್ಡಿಂದ ಎಲ್ಲ ಅವ್ರು ಟೇಕ್ ಕೇರ್ ತಗೊಳ್ತಾರೆ. ಜಸ್ಟ್ ಅದನ್ನು ವಿಂಡೋ ಓಪನ್ ಮಾಡಿದ್ರೆ ಅಲ್ಲೇ ಎದುರುಗಡೆ ಸಮುದ್ರ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ.
ವಾಕೆಬಲ್ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಅಲ್ಲಿ ಸ್ವಲ್ಪ ಹೊತ್ತು ಸಮುದ್ರ ಹತ್ರ ಹೋಗಿ ಇಳಿಯೋಕ್ಕಾಗಲ್ಲ, ಯಾಕಂದರೆ ನೀರು ಚೆನ್ನಾಗಿರುತ್ತೆ. ಜಸ್ಟ್ ಅಲ್ಲೆಲ್ಲ ವಾಕಿಂಗ್ ಮಾಡಿಕೊಂಡು ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು, ವಿಡಿಯೋ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಅತ್ತಿರಪಲ್ಲಿ ವಾಟರ್ ಡ್ಯಾಮ್ ಅಂದ್ಬಿಟ್ಟು, ವಾಟರ್ ಫಾಲ್ಸ್. ಇದು ಹೇಳಬೇಕಂದ್ರೆ ಒಂದು 7th ವಂಡರ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ತುಂಬ ಸ್ಟೆಪ್ಸ್ ಇದೆ. 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಈ ವ್ಯೂ ಸಿಗುತ್ತೆ ನಿಮಗೆ. ಲೆಫ್ಟ್ ಸೈಡಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ಇದೆ. ಕೆಳಗಡೆ ಇಳ್ಕೊಂಡು ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಕೆಳಗಡೆ ಹೋಗ್ಬೋದು ನೀವು. ಅಲ್ಲೊಂದು ವ್ಯೂಸ್ ತುಂಬ ಚೆನ್ನಾಗಿದೆ. ಇಲ್ಲೊಂದು 2 hours ಸ್ಪೆಂಡ್ ಮಾಡ್ಬೋದು ನೀವು. ಫ್ಯಾಮಿಲಿ ಜೊತೆ ಹೋದರೆ ತುಂಬ ಖುಷಿ ಪಡ್ತಾರೆ, ತುಂಬ ಚೆನ್ನಾಗಿದೆ. ವಾಟರ್ ಫಾಲ್ ನೋಡಿಕೊಂಡು ನಾವು ಬಂದಿದ್ದು ಪಕ್ಕದಲ್ಲೇ ಇದು ಕಪ್ರಿಕಾಡ್ ಮಿನಿ ಝೂ ಅಂದ್ಬಿಟ್ಟು. ಇದು ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಜಾಗ ಇದೆ. ಜಿಂಕೆಗಳು, ಬೇರೆ ಬೇರೆ ಪ್ರಾಣಿಗಳೆಲ್ಲ ಸಿಗುತ್ತೆ ನಿಮ್ಗೆ ನೋಡೋದಕ್ಕೆ. ಇಲ್ಲೊಂದು 2 hours ಸ್ಪೆಂಡ್ ಮಾಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ, ಶೇರ್ ಮಾಡಿ ಆದಷ್ಟು. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ, ಕಾಸ್ಟಿಂಗ್ ಎಲ್ಲ ಕೊಟ್ಟಿದ್ದೀನಿ. ಏನೇ ಹೇಳಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಡೌಟ್ಗಳೇನಾದರೂ ಇದ್ದರೆ, ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ.